ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 6ನೇ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕದಿಂದ ಸಾಹಸಿ ಮೊನಾಲಿಸಾ ಎಂಬ ಪಾಠದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ. ಯುದ್ಧವನ್ನು ಗೆಲ್ಲುವುದು ಸಾಹಸ. ಗಡಸು ಭೂಮಿಯನ್ನು ಉತ್ತು ಬಿತ್ತುವುದು ಸಾಹಸ. ಅಂತಂದರೆ ಯುದ್ಧ ಮೀನ್ಸ್ ವಾರ್, ಗೆಲ್ಲುವುದು ಒಂದು ಸಾಧನೆ ಮಾಡಿದ ಥರ. ಗಡಸು ಭೂಮಿಯನ್ನು ಉತ್ತು ಬಿತ್ತುವುದು ಸಾಹಸ. ಅಂದರೆ ಗಡಸು ಅಂತಂದರೆ ಗಟ್ಟಿ, ಭೂಮಿ ಮೀನ್ಸ್ ಲ್ಯಾಂಡ್. ಗಡಸು ಗಟ್ಟಿಯಾದ ಒಂದು ಭೂಮಿಯನ್ನು ಉತ್ತು ಬಿತ್ತುವುದು ಅಂತಂದರೆ ಉಳುಮೆ ಮಾಡಿ ಒಂದು ಬೆಳೆ ಬೆಳೆಯುವುದು ಸಹ ಒಂದು ಸಾಧನೆ ಮಾಡಿದ ರೀತಿ. ಪರೀಕ್ಷೆಯಲ್ಲಿ ಉತ್ತಮ ಸ್ಥಾನ ಗಳಿಸುವುದು ಸಹ ಒಂದು ಸಾಹಸ. ಇವು ಆಕಸ್ಮಿಕವಾಗಿ ದಿಢೀರನೆ ಬರುವುದಿಲ್ಲ. ಬಾಲ್ಯದಲ್ಲೇ ನಡತೆಯನ್ನು ಬೆಳೆಸಿಕೊಳ್ಳಬೇಕು. ನಾವು ಚಿಕ್ಕವರಿರುವಾಗಲೇ ಅವೆಲ್ಲವನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಇದೇ ರೀತಿ ಪ್ರೀತಿ, ದಯೆ, ಅಂತಃಕರಣಗಳನ್ನು ಇನ್ನೊಬ್ಬರಿಗೆ ತೋರಿಸಬೇಕು. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ, ಅನುಕಂಪ ಇರಬೇಕು. ಅವರಿಗೆ ಕಷ್ಟದಲ್ಲಿದ್ದಾಗ ನಾವು ಏನು ಮಾಡಬೇಕು? ಸಹಾಯ ಮಾಡಬೇಕು. ವಿಶೇಷ ಚೇತನರ ಬಗ್ಗೆ, ರೋಗಿಗಳ ಬಗ್ಗೆ, ಅಜ್ಜಂದಿಯರ ಬಗ್ಗೆ ನೀವು ಸಹಾಯ ಮಾಡಬೇಕು. ಅಂತಂದರೆ ಫಾರ್ ಎಕ್ಸಾಂಪಲ್ ರೋಗಿಗಳ ಪೇಷಂಟ್ಸ್ ಬಗ್ಗೆ, ಅಜ್ಜಿಯಂದಿರು, ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಬಗ್ಗೆ ಸಹಾಯ ಮಾಡಬೇಕು. ಚಿಕ್ಕ ಬಾಲಕಿಯೊಬ್ಬಳು ತನ್ನ ಪ್ರಾಣವನ್ನು ಲೆಕ್ಕಿಸದೆ, ಸ್ಮಾಲ್ ಗರ್ಲ್ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುರುಡು ಬಾಲಕನನ್ನು ರಕ್ಷಿಸಿದ ಒಂದು ಸಾಹಸಕತೆ ಇಲ್ಲಿದೆ. ಕುರುಡು ಅಂತಂದರೆ ಅವನಿಗೆ ಕಣ್ಣು ಕಾಣಿಸದೆ ಇರುವಂಥ ಹುಡುಗನಿಗೆ ನಾವು ಕುರುಡು ಅಂತ ಅಂತೀವಿ. ಒಂದು ಬ್ಲೈಂಡ್ ಬಾಯ್ ಅನ್ನು ರಕ್ಷಿಸಿದಂಥ ಒಂದು ಸೇವ್ ಮಾಡಿದ ಒಂದು ಸಾಹಸಕತೆ ಇಲ್ಲಿದೆ. ಮಕ್ಕಳು ಇದರಿಂದ ಪ್ರೇರಣೆ ಪಡೆಯಬೇಕು. ಅಂತಂದರೆ ಇದನ್ನು ನೋಡಿ ಮಕ್ಕಳು ಕಲಿಯಬೇಕು ಎಂಬುದೇ ಈ ಪಾಠದಲ್ಲಿ ನಾವು ತಿಳಿಯೋಣ. ಒಡಿಸ್ಸಾ ರಾಜ್ಯದಲ್ಲಿ ಒಂದು ನಗರವಿತ್ತು. ಆ ನಗರದ UGME ಒಂದು ಶಾಲೆಯ ಗಂಟೆ ಬಾರಿಸಿತು. UGME ಅನ್ನೋದು ಒಂದು ಶಾಲೆಯ ಹೆಸರು. ಶಾಲೆಯ ಗಂಟೆ ಬಾರಿಸಿತು. ಗಂಟೆ ಅಂದರೆ ಬೆಲ್ಲು. ಬಾರಿಸಿತು ಮೀನ್ಸ್ ಹೊಡೆಯಿತು. ಮಕ್ಕಳೆಲ್ಲ ಹೋ ಎನ್ನುತ್ತಾ ಮನೆಯ ಕಡೆ ಹೊರಟರು. ಮಕ್ಕಳೆಲ್ಲ ಏನು ಮಾಡ್ತಾರೆ? ಹೋ ಎನ್ನುತ್ತಾ ಖುಷಿಯಿಂದ ಮನೆಯ ಕಡೆ ಹೊರಟರು. 2ನೇ ತರಗತಿಯ ಮೊನಾಲಿಸಾ ಮೆಲ್ಲನೆ ಮನೆಗೆ ಹೊರಟಿದ್ದಳು. ಅಂದರೆ 2ನೇ ತರಗತಿಯ ಮೊನಾಲಿಸಾ ಸ್ಮಾಲ್ ಗರ್ಲ್ ಮೆಲ್ಲನೆ ಮೀನ್ಸ್ ನಿಧಾನವಾಗಿ ಮನೆಗೆ ಹೊರಟಿದ್ದಳು. ಆಕೆ ಹಿಂದೆ 10 ವರ್ಷದ ಕುರುಡ ಹುಡುಗನು ಹೊರಟಿದ್ದನು. ಅಂದರೆ 10 ವರ್ಷದ ಕುರುಡ ಮೀನ್ಸ್ ಬ್ಲೈಂಡ್, ಅವನಿಗೆ ಕಣ್ಣು ಕಾಣಿಸದೇ ಇರುವಂಥ ಕುರುಡ ಹುಡುಗನೊಬ್ಬನು ಹೊರಟಿದ್ದನು. ರಸ್ತೆ ಬದಿಯ ಹುಲ್ಲನ್ನು 2 ದಷ್ಟಪುಷ್ಟ ಹೋರಿಗಳು ಮೇಯುತ್ತಿದ್ದವು. ರಸ್ತೆ ಬದಿ ಅಂದರೆ ರೋಡಲ್ಲಿ, ಬದಿ ಅಂದರೆ ಅಕ್ಕಪಕ್ಕದಲ್ಲಿ ಹುಲ್ಲು ಬೆಳೆದಿರುತ್ತಲ್ಲ, ಆ ಹುಲ್ಲನ್ನು 2 ದಷ್ಟಪುಷ್ಟ ಹೋರಿಗಳು ಮೀನ್ಸ್ ಎತ್ತುಗಳು ಮೇಯುತ್ತಿದ್ದವು ಮೀನ್ಸ್ ತಿನ್ನುತ್ತಿದ್ದವು. ಚಿನ್ನಾಟವಾಡುತ್ತಿದ್ದವು. ಚಿನ್ನಾಟ ಅಂದರೆ ಅವು ಸಂತೋಷದಿಂದ ಆಟ ಆಡ್ತಾ ಇರ್ತಾರೆ. ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು. ಗುದ್ದಾಟ ಮೀನ್ಸ್ ಜಗಳಕ್ಕೆ ನಿಂತವು. ಒಂದನ್ನು ಇನ್ನೊಂದನ್ನು ಕೊಂಬಿನಿಂದ ಇರಿಯುತ್ತಾ ಮೆರೆದಾಡತೊಡಗಿದವು. ಅಂತಂದರೆ ಒಂದು ಎತ್ತು ಇನ್ನೊಂದನ್ನು ಕೊಂಬಿನಿಂದ ತಿವಿಯುತ್ತಾ ಅಂದರೆ ಇರಿಯುತ್ತಾ ಮೆರೆದಾಡತೊಡಗಿದವು. ಅಂತಂದರೆ ಎಗರಾಡ್ತಿದ್ವು. ಅದನ್ನು ಮೊನಾಲಿಸಾ ನೋಡಿದಳು. ಅಂದರೆ ಮೊನಾಲಿಸಾ ಆ 2 ಎತ್ತುಗಳು ಕಿತ್ತಾಡುವುದನ್ನು ಗಮನಿಸಿದಳು. ರಸ್ತೆಯ ಬದಿಗೆ ಸಾಗುತ್ತಿರುವಾಗ ಅವು ಅವಳ ಕಡೆಗೆ ಜಿಗಿದು ಬಂದವು. ಜಿಗಿದು ಅಂತಂದರೆ ಹಾರಿ ಬಂದವು. ಆ ಕ್ಷಣ ಗಾಬರಿಗೊಂಡಳು. ಗಾಬರಿ ಅಂದರೆ ಹೆದರಿಕೊಳ್ಳೋದು. ಇನ್ನೇನು ತಿವಿಯಬೇಕೆನ್ನುವಷ್ಟರಲ್ಲಿ ಜೀವನದ ಹಂಗಿಲ್ಲದೆ ಜೋರಾಗಿ ಆ ಬದಿಗೆ ಓಡಿದಳು. ಅಂದರೆ ಜೋರಾಗಿ ಅಂತಂದರೆ ಓಡಿದಳು. ಬದುಕಿದೆಯಾ ಬಡಜೀವ ಎನ್ನುವಷ್ಟರಲ್ಲಿ ಚಿಟ್ಟನೆ ಚೀರಿದ ಅಳುವ ಶಬ್ದ ಕೇಳಿಸಿತು. ಅಂದರೆ ಬದುಕಿದೆಯಾ ಬಡಜೀವ ಎನ್ನುವಷ್ಟರಲ್ಲಿ ಚಿಟ್ಟನೆ ಚೀರಿದ ಅಂದರೆ ಜೋರಾಗಿ ಒಂದು ಕೂಗುವ ಒಂದು ಅಳುವ ಶಬ್ದ ಕೇಳಿತು. ಅದರ ಬೆನ್ನ ಹಿಂದೆಯೇ ನನ್ನನ್ನು ಕಾಪಾಡಿ ಎಂದು ಹುಡುಗನೊಬ್ಬನು ಕಿರುಚುತ್ತಿದ್ದನು. ಅಂತಂದರೆ
ನನ್ನನ್ನು ಕಾಪಾಡಿ ಕಾಪಾಡಿ ಏನು ಮಾಡ್ದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಹುಡುಗನೊಬ್ಬನು ಕೂಗುತ್ತಿರುವಂಥ ಒಂದು ಸೌಂಡ್ ಕೇಳಿಸಿತು. ಮೊನಾಲಿಸಾ ಧ್ವನಿಯತ್ತ ಹೊರಳಿ, ಅಂದರೆ ಹೊರಳಿ ಮೀನ್ಸ್ ನೋಡಿದಳು. ಆ ಕುರುಡ ಹುಡುಗ ದನಗಳ ತಿವಿತಕ್ಕೆ, ಆ ಕುರುಡ ಮೀನ್ಸ್ ಹುಡುಗ ದನಗಳ ತಿವಿತಕ್ಕೆ ಅಂದರೆ ಕಾಲು ತುಳಿತಕ್ಕೆ ಒಳಗಾಗಿ ಬಿದ್ದಿದ್ದನ್ನು ರಕ್ತ ಸೋರುತ್ತಿತ್ತು. ಅಂದರೆ ಆ ಒಂದು ತಿವಿತಕ್ಕೆ ಒಳಗಾಗಿ ಬಿದ್ದಿದ್ದನು, ರಕ್ತ ಸೋರುತ್ತಿತ್ತು. ಬ್ಲಡ್ ಸೋರುತ್ತಿತ್ತು ಮೀನ್ಸ್ ಹೋಗುತ್ತಿತ್ತು. ಸಹಾಯಕ್ಕಾಗಿ ಅತ್ತ ಇತ್ತ ಕೈ ಆಡಿಸುತ್ತಿದ್ದನು, ಅಂದರೆ ಆ ಕಡೆ ಈ ಕಡೆ ಏನು ಮಾಡ್ತಾನೆ, ಕೈ ಆಡಿಸುತ್ತಿದ್ದನು. ನಿಂತರೆ ಅವನು ಆ ದನಗಳ ತುಳಿತಕ್ಕೆ ಸಿಕ್ಕಿ ಬೀಳುತ್ತಿದ್ದ, ಅಂದರೆ ಅವನು ಆ ದನಗಳ ಒಂದು ತುಳಿತಕ್ಕೆ ಸಿಕ್ಕಿ ಬೀಳುತ್ತಿದ್ದ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ 2 ಕಾರುಗಳು ವೇಗವಾಗಿ ಎದುರು ಬದುರು ಬರುತ್ತಿದ್ದವು. ಅದೇ ಒಂದು ಸಮಯದಲ್ಲಿ 2 ಕಾರುಗಳು ರಸ್ತೆಯಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬರುತ್ತಿದ್ದವು. ಕ್ಷಣ ತಡ ಮಾಡಿದರೆ ಹುಡುಗ ಸಾಯುತ್ತಾನೆಂದು ಮೊನಾಲಿಸಾ ಚಿಂತಿಸಿದಳು, ಅಂತಂದರೆ ಯೋಚಿಸಿದಳು. ಹೋರಿಗಳಿಗೆ ಹೆದರದೆ, ಕಾರುಗಳಿಂದಾಗುವಂಥ ಅಪಾಯವನ್ನು ಲೆಕ್ಕಿಸದೆ, ಅಂದರೆ ಅವಳು ಹೋರಿಗಳಿಗೆ ಹೆದರದೆ, ಅಂದರೆ ಹೋರಿ ಅಂದರೆ ಹಸುಗಳಿಗೆ ಹೆದರದೆ, ಕಾರುಗಳಿಂದಾಗುವಂಥ ಅಪಾಯ ಮೀನ್ಸ್ ತೊಂದರೆಯನ್ನು ಲೆಕ್ಕಿಸದೆ ಓಡಿದಳು. ಆ ಕುರುಡ ಹುಡುಗನ ಕೈ ಹಿಡಿದಳು, ಅಂದರೆ ಆ ಕುರುಡ ಮೀನ್ಸ್ ಕಣ್ಣು ಕಾಣಿಸದೇ ಇರುವ ಹುಡುಗನ ಕುರುಡ ಅಂತೀವಿ. ಕೈ ಹಿಡಿದಳು, ದರದರನೆ ಎಳೆದಳು. ದರದರನೆ ಮೀನ್ಸ್ ಜೋರಾಗಿ ಎಳೆದು ರಸ್ತೆಯ ಆಚೆಗೆ ತಂದಳು, ರಸ್ತೆಯ ಒಂದು ಬದಿಗೆ ತಂದಳು. ಆತನನ್ನು ಬದುಕಿಸಿದಳು. ಆ ಹುಡುಗನನ್ನು ಬದುಕಿಸಿದಳು. ತಾನು ಕುಸಿದು ಕುಳಿತಳು. ರಸ್ತೆಯಲ್ಲಿ ಸಾಗುತ್ತಿದ್ದಂಥ ಕಾರಿನವನು ಇದನ್ನೆಲ್ಲ ನೋಡಿದ. ಅವನು ತನಗೇನು ಸಂಬಂಧವಿಲ್ಲವೆಂದು ಹೊರಟು ಹೋದನು. ಅವನು ಇದನ್ನೆಲ್ಲ ನೋಡಿದಂಥ ಕಾರಿನ ಚಾಲಕ ತನಗೇನು ಸಂಬಂಧವಿಲ್ಲವೆಂದು ಹೊರಟು ಹೋದನು. ಇನ್ನೊಬ್ಬ ಕಾರಿನ ಚಾಲಕ ಕಾರನ್ನು ನಿಲ್ಲಿಸಿದ, ಆ ದನಗಳನ್ನು ಓಡಿಸ್ತಾನೆ. ಬಿದ್ದ ಮಗುವನ್ನು ಎತ್ತಿದ, ಕಾರಿನಲ್ಲಿ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯನ್ನು ತೆಗೆದ, ಅಂದರೆ ಕಾರಿನಲ್ಲಿ ಇದ್ದಂಥ ಒಂದು ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯನ್ನು ತೆಗೆದ. ರಕ್ತ ರಕ್ತ ಸೋರ್ತಿತ್ತಲ್ಲ, ಅದನ್ನು ಆ ಚಾಲಕ ತೆಗೆದು ಒರೆಸುತ್ತಿದ್ದ. ಕಾಲನ್ನು ಡೆಟಾಲಿನಿಂದ ಕ್ಲೀನ್ ಮಾಡಿದ. ಬ್ಯಾಂಡೇಜ್ ಕಟ್ಟಿದ. ದರದರನೆ ನಡುಗುತ್ತಿದ್ದ. ಈ ಒಂದು ಗಾಬರಿಯಿಂದ ದರದರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು, ಅಂತಂದರೆ ಅವನು ಎದುರುಕೊಂಡಿದ್ನಲ್ಲ ಆ ಹುಡುಗನಿಗೆ ಸಮಾಧಾನ ಹೇಳಿದನು ಕಾರಿನ ಚಾಲಕ. ಮೊನಾಲಿಸಳನ್ನು ಎಬ್ಬಿಸಿದ. ಬೇಷ್ ಮಗು, ಅಂತಂದರೆ ಬೇಷ್ ಮಗು, ನಿನ್ನ ಧೈರ್ಯ ಮೆಚ್ಚಿದೆನು, ಅಂತಂದರೆ ಆ ಹುಡುಗಿ ಮಾಡಿದ ಒಂದು ಸಹಾಯವನ್ನು ಮೆಚ್ಚಿ ಆ ಕಾರಿನ ಒಂದು ಚಾಲಕ, ಬೇಷ್ ಮಗು, ನಿನ್ನ ಧೈರ್ಯವನ್ನು ನಾನು ಮೆಚ್ಚಿದೆನು. ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಿತು. ನಿನ್ನ ಸಹಾನುಭೂತಿ ದೊಡ್ಡದು, ಅಂತಂದರೆ ಒಬ್ಬ ಹುಡುಗನ ಜೀವವನ್ನು ಉಳಿಸಿದ ಒಂದು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು. ಆಗ ಮಗು, ಮಾಮ ನೀನು ಬಹಳ ಒಳ್ಳೆಯವನು. ಆಗ ಆ ಮಗು ಏನು ಮಾಡುತ್ತೆ, ಮೊನಾಲಿಸಾ, ಮಾಮ ಮೀನ್ಸ್ ಅಂಕಲ್, ನೀನು ಬಹಳ ಒಳ್ಳೆಯವನು. ಆ ತುಂಟ ದನಗಳನ್ನು ಓಡಿಸಿದೆ. ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಅಂತ ಆ ಮಗು ಏನು ಮಾಡುತ್ತೆ, ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿದೆ ಸಂತೈಸಿರುವೆ ಅಂತ ಆ ಹೊತ್ತಿಗೆ ಆದವನೇ ನೆಂಟ, ಅಂದರೆ ಆಪತ್ತಿಗೆ ಆದವನೇ ನೆಂಟ. ಕಷ್ಟದಲ್ಲಿದ್ದಾಗ ನಮಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮಗೆ ನಮ್ಮ ಬಾಂಧವರು. ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು. ಅಂದರೆ ಆ ಕಾರಿನ ಚಾಲಕನಿಗೆ ಆ ಮಗು ಏನು ಹೇಳುತ್ತೆ, ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮೊನಾಲಿಸಾ ಕಾರಿನ ಚಾಲಕನಿಗೆ. 7 ವರ್ಷದ ಬಾಲಕಿಯ ಮುಗ್ಧ ಮಾತುಗಳಿಗೆ ಆತ ಬೆರಗಾದನು. ಅಂದರೆ 7 ವರ್ಷದ ಬಾಲಕಿಯ ಮುಗ್ಧ ಮಾತುಗಳಿಗೆ ಆತ ಬೆರಗಾದನು.
ಅಬ್ಬಾ ಅಬ್ಬಾ ನೀನೆಷ್ಟು ಜಾಣೆ, ನಿನ್ನ ಎತ್ತ ತಂದೆ ತಾಯಿಯರು ಧನ್ಯರು. ಅಂದರೆ ಆ ಹುಡುಗಿನ ಅವನು ಸಂತೋಷದಿಂದ ಹೇಳ್ತಾನೆ, ನಿನ್ನ ಎತ್ತ ತಂದೆ ತಾಯಿಯರು ಧನ್ಯರು, ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಪರರ ನೋವನ್ನು ತನ್ನ ನೋವೆಂದು ತಿಳಿಯುವಂಥ ನಿನ್ನ ಭಾವನೆಯೇ ಮೆಚ್ಚುವಂಥದ್ದು. ಅಂತಂದರೆ ಬೇರೆಯವರು ಕಷ್ಟದಲ್ಲಿದ್ದಾಗ ಅದು ನನ್ನ ಕಷ್ಟ ಎಂದು ತಿಳಿಯುವಂಥ ನಿನ್ನ ಭಾವನೆ ಮೆಚ್ಚುವಂತಹದ್ದು ಎಂದು ನಿನ್ನ ಭವಿಷ್ಯ ಬೆಳಗಲಿ ಎಂದನು. ಅಷ್ಟರಲ್ಲಿ 10 ಜನ ಸೇರಿದರು. ಅಷ್ಟರಲ್ಲಿ ಏನು ಮಾಡ್ತಾರೆ, ಸುತ್ತಮುತ್ತಲೆಲ್ಲರೂ ಜನ ಸೇರಿದರು. ಆ ಸುದ್ದಿ ಊರ ತುಂಬ ಹರಡಿತು. ಇವಳು ಮೊನಾಲಿಸನ್ ಸುದ್ದಿ ಏನಾಗಿತ್ತು, ಊರ ತುಂಬ ಹರಡಿತು. ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಶಾಲೆಗೆ ಬಂದರು. ಅಂದರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಸಾರ್ವಜನಿಕರು ಶಾಲೆಗೆ ಬಂದರು. ಅವಳಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು. ಅಂತಂದರೆ ಅವಳಿಗೆ ಒಂದು ಗೌರವ ನೀಡಿ ಸನ್ಮಾನಿಸಿದರು. ಅವಳ ಸಾಹಸವನ್ನು ಸೂಚನಾ ಫಲಕದ ಮೇಲೆ ಪ್ರಕಟಿಸಿದರು. ಅಂದರೆ ಅವಳ ಸಾಧನೆ ಮಾಡಿರುವುದನ್ನು ಒಂದು ಸೂಚನಾ ಫಲಕ ಅಂತಂದರೆ ಒಂದು ಸೂಚನಾ ಫಲಕದ ಮೇಲೆ ಪ್ರಕಟಿಸಿದರು. ಮುಖ್ಯೋಪಾಧ್ಯಾಯರು ಚಿತ್ರ ಸಹಿತ ವಿವರಣೆ ನೀಡಿದರು. ಅಂದರೆ ಮುಖ್ಯೋಪಾಧ್ಯಾಯರು ಚಿತ್ರ ಸಹಿತ ವಿವರಣೆಯನ್ನು ನೀಡಿದರು ಅವಳ ಬಗ್ಗೆ. ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು. ಜಿಲ್ಲಾಧಿಕಾರಿಗಳು ಅವಳು ಮಾಡಿದ ಸಾಧನೆಯನ್ನು ಕಂಡು ಶಾಲೆಗೆ ಬಂದು ಮಗುವನ್ನು ಗೌರವಿಸಿದರು. ದಯವೇ ಧರ್ಮದ ಮೂಲ, ಅಂದರೆ ದಯದೇ ಧರ್ಮದ ಮೂಲ ಎಂದರು. ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು. ಅವಳು ಮಾಡಿದಂಥ ಒಂದು ಸಾಧನೆಯನ್ನು ಮೆಚ್ಚಿ ಹೊಗಳಿದರು, ಕೊಂಡಾಡಿದರು, ಗೌರವಿಸಿದರು. ಧರ್ಮ ಸಾಹಸಗಳೇ ಗೆಲುವಿನ ಮೆಟ್ಟಿಲು, ಅಂದರೆ ಧರ್ಮ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದರು. ಅಬ್ದುಲ್ ಹಮೀದನ ಸಾಹಸವನ್ನು ನೆನಪಿಸಿದರು. ಮಕ್ಕಳೆಲ್ಲರೂ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಮಕ್ಕಳೆಲ್ಲ ಖುಷಿಯಿಂದ ಅವಳಿಗೆ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು, ಕ್ಲಾಪ್ ಮಾಡಿದರು. ಎಲ್ಲರಿಗೂ ಸಿಹಿ ಹಂಚಿದರು. ಎಲ್ಲರಿಗೂ ಸಿಹಿ ಅಂತಂದರೆ ಒಂದು ಸ್ವೀಟನ್ನು ಕೊಟ್ಟಿದ್ದರು. ಒಡಿಶಾ ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣ ಮಂಡಳಿ ಆಕೆಯನ್ನು ಗೌರವಿಸಿತು. ಒಡಿಶಾದ ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣ ಮಂಡಳಿ ಆಕೆಯನ್ನು ಗೌರವಿಸಿತು. ಅಪ್ರತಿಮ ಸಾಹಸಿಗಳಿಗಾಗಿ ಮೀಸಲಾದಂಥ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿತು. ಆ ಒಂದು ಮೊನಾಲಿಸನಿಗೆ ಗೀತಾ ಚೋಪ್ರಾ ಎಂಬಂಥ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿ ಆ ಮಗುವಿಗೆ ಗೌರವಿಸಿತು. ಶಾಲೆಯಲ್ಲಿ ಇವಳ ಹೆಸರು ಮೊನಾಲಿಸಾ ದೇವಿ. ಶಾಲೆಯಲ್ಲಿ ಇವಳ ಹೆಸರು ಏನಾಗಿತ್ತು, ಮೊನಾಲಿಸಾ ದೇವಿ. ಇವಳು ಭುವನೇಶ್ವರದವರು, ಅಂದರೆ ಭುವನೇಶ್ವರದವಳು. ಈಕೆಯ ತಂದೆ ದಿಜರಾಜ್ ಮತ್ತು ಮಲ್ಲಿಕ್. ಇವಳು ದಿನಾಂಕ 25/7/1980 ಜನಿಸಿದಳು. ಘಟನೆಯು 1987 ಜನವರಿ 16 ಜರುಗಿತು. ಆಗ ಅವಳು UGMEನ ಶಾಲೆಯ 2ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದಳು. ಇವಳು ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣತೆಯನ್ನು ಹೊಂದಿದ್ದಳಾಗಿದ್ದಳು. ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು. ಅಂದರೆ ಭಾರತ ಮತ್ತು ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು. ಅಮೋಘ ನೃತ್ಯ ಪ್ರದರ್ಶನ ನೀಡಿದಳು. ಆ ಮಗು ಏನು ಮಾಡುತ್ತೆ, ಅಮೋಘ ನೃತ್ಯ ಪ್ರದರ್ಶನ ಅಂತಂದರೆ ಉತ್ತಮವಾದ ಒಂದು ನೃತ್ಯ ಡ್ಯಾನ್ಸ್ ಪ್ರದರ್ಶನ ನೀಡಿದಳು. ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲ ವಿಶ್ವಂಬರನಾಥ್ ಪಾಂಡೆ ಅವರಿಂದ ಪುರಸ್ಕಾರ ಪಡೆದಳು. ಅಂದಿನ ರಾಜ್ಯಪಾಲರಾದಂಥ ವಿಶ್ವಂಬರನಾಥ್ ಪಾಂಡೆ ಅವರಿಂದ ಪುರಸ್ಕಾರ ಪಡೆದಳು, ಅಂದರೆ ಗೌರವವನ್ನು ಸ್ವೀಕರಿಸಿದಳು. ಆಗ ಇವಳು 4ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದಳು. ಆಗ ಆ ಮಗು ಎಷ್ಟನೇ ತರಗತಿಯ, 4ನೇ ತರಗತಿ ಅಂತ ವಿದ್ಯಾರ್ಥಿನಿ ಆ ಮೊನಾಲಿಸಾ ಆಗ ಒಂದು ಹುಡುಗಿ ಆಗಿರುತ್ತಾಳೆ. ಈ ಒಂದು ಪಾಠದಲ್ಲಿ ನಾವು ಏನು ಕಲಿಬಹುದೆಂದರೆ, ನಾವು ಒಬ್ಬರಿಗೆ ಸಹಾಯ ಮಾಡುವ ಒಂದು ಮನೋಭಾವನೆಯನ್ನು ಗಳಿಸಿಕೊಂಡಾಗ ನಮಗೆ ಈ ಥರ ಒಂದು ಪ್ರತಿಭೆ, ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕುವುದನ್ನು ನಾವು ಈ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು, ಧನ್ಯವಾದ. ದಯಮಾಡಿ ಮಕ್ಕಳೇ,
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.